ಪಟ್ಟಣದ ಮಾರುತಿ ಭವನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಮೃತ ಮಹೋತ್ಸವದ ಪ್ರಯುಕ್ತ ಪೂರ್ವಭಾವಿ ಸಭೆ ಶಾಸಕರಾದ ರಮೇಶ್ ಕುಮಾರ್ ಅವರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿದ ಅಮೃತ ಮಹೋತ್ಸವದ ಬಗ್ಗೆ ಚರ್ಚೆಯನ್ನು ಮಾಡಿ ಮುಂದಿನ 8 ಗಂಟೆಗೆ ಪುಂಗನೂರು ಕ್ರಾಸ್ ಬಳಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಜನಸಾಮಾನ್ಯರ ಭಾಗವಹಿಸುವ ಬಗ್ಗೆ ಕರೆ ನೀಡಿದ್ರು. 13ರಂದು ಶನಿವಾರ ಬೆಳಿಗ್ಗೆ 8 ಗಂಟೆಗೆ ಪುಂಗನೂರು ಕ್ರಾಸ್ ಬಳಿ ಎಲ್ಲ ಕಾರ್ಯಕರ್ತರು ಮತ್ತು ಜನಸಾಮಾನ್ಯರು ಭಾಗಿಯಾಗಿ ಪುಂಗನೂರು ಕ್ರಾಸ್ನಿಂದ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯ ಕಾಲ್ನಡಿಗೆ ಬಳಿ ಮೆರವಣಿಗೆ ನಡೆದು ಎಲ್ಲಾ ಸ್ವತಂತ್ರ ಹೋರಾಟಗಾರರ ಜೈಕಾರಗಳು ಇದರೊಂದಿಗೆ ಬೃಹತ್ ಸಮಾವೇಶದಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಆಚರಿಸಲಾಗುವುದು. ಹಾಗೂ ಇದೇ ಸಂದರ್ಭದಲ್ಲಿ ದಿನಾಂಕ 15ರಂದು ಸೋಮವಾರ ದಿನಪ್ರತಿ ಗ್ರಾಮ ಪಂಚಾಯತಿಗೆ ಬಸ್ ವ್ಯವಸ್ಥೆ ಇದ್ದು ಎಲ್ಲ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ನಡೆಯುವ 25ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕರ್ತರು ಭಾಗವಹಿಸಲು ಸಲಹೆಯನ್ನು ನೀಡಿದರು. ఇక్కడనే ఉన్నాడు, ఉండింది నెట్టే పక్కన. నేను స్పీకర్, నాకేం సంబంధం లేకదా. మరుసనాడు పేపర్లో టీవీలో అంతా ఆయన లేడు లేడు అంటే ఏమైపోయినా పాపము మళ్ళా లేడు అని తీసేసి మాయమైపోయినాడు అని. అది ఎట్లా మాయమైపోయా? ఆయనకే కడుపు నొప్పి వచ్చింది. ఎమ్మెల్యేకి కడుపు నొప్పి వస్తే ఆయన 1కో 2కో పోవాలని అవతలు వస్తాడు. ఆయన స్నేహితుడు ఎవరో కారు తెచ్చింటాడు. ఆ కారులో ఈయన ఎక్కేసి చెప్తాడు, నాకు కడుపు చాలా తొందరగా ఉంది. అయ్యి పద డాక్టర్ దగ్గరికి పోదాం. నేను ఎక్కడికి పిలిచిపోతాను తెలిసిన మద్రాసుకి వెళ్ళిపోతాను. కడుపు నొప్పి వస్తే సీదా మద్రాసు పోయినిచ్చి ఆయనకి కడుపులో ఉండే నొప్పి ఇక్కడికి వచ్చేస్తుంది, రొమ్ముకి వచ్చేస్తుంది. ఆ రొమ్ము నొప్పి వస్తా ఉన్నట్టే ఇక్కడ డాక్టర్ లేరు, బొంబాయికి పోదాం పదా నీకు ఇచ్చేస్తాడు. బొంబాయిలో నుంచి నాకు లెటర్ రాస్తాడు ఆయన. నేను ఇట్లా హాస్పిటల్లో ఉన్నాను, అయ్యో ఎమ్మెల్యే కదా, కాంగ్రెస్ ఎమ్మెల్యేని, ఏమైపోయినా ఏమో అని నేను పోలీసు వాళ్ళని పిలిచి, మీరేమయ్యా బతికిండారా సచ్చిండారా, మీకేం బుద్ధి ఉందా లేదా, ఫస్ట్ పోండయ్యా బాంబేలో ఆయన ఎక్కడున్నాడు ఏమైనాడు చూస్తే బాంబేలో ఆ పేరు హాస్పిటల్ వెళ్ళా. మళ్ళీ చూస్తే వాడు ఇక్కడ చేరినాడు. హాస్టల్ పోగొట్టుకుంటారు కదా, వాళ్ళ జ్ఞాపకార్థంగా భోజనము ఏమున్నా ఏం లేకపోయినా లాడు ఖాయంగా ఉంటుంది, స్వీట్. ఇంట్లో పెళ్లి చేసినట్టే. నాకు దేవుడు ముందుగా జన్మించి దేశానికిగా పోరాడే అవకాశం నాకు ఇకపోయా. మా తండ్రి గారి జతలో పుట్టిన 4 అన్నదమ్ములో ఒక ఆయన ఈ దేశం పోరాటంలో ఉండే. ఆయన ఒక బిందువు రక్తం ఈ దేశానికి ఆయన త్యాగం చేసినాక. ఆయన అవివాహితుడు. మా పద్ధతి ప్రకారం ఆయనకు తిథి కూడా లేదు. ఆ రోజు మా చిన్న ఆయన తిథి అనుకుంటాను, ఆ రోజు నాకు పెళ్ళి అనుకుంటాను, ఆ రోజు మా భారత మాతకు స్వాతంత్రం వచ్చిందనుకుంటాను, ఆమె జన్మము ధన్యమైందనుకుంటాను. ఆ రోజు లాడు తింటాను. తర్వాత 15వ తారీఖు అంటే 15వ తారీఖు మనమందరూ బెంగళూరు చేరుకోవాలి. ముదిముడుగు నుంచి ప్రారంభం. ప్రతి పంచాయతీకి కంపల్సరీగా నేను 2 బస్సులు మీకు వ్యవస్థ చేస్తాను. 2 బస్సులకు 50 జనం ప్రకారము ఒత్తిడి లేకుండా 100 జనము ఏర్పాటు చేసుకునేదానికి మీకు అనుకూలం ఉంటుందా అని చెప్పండి. టక అని ఫస్ట్ ముదిముడుగోళ్ళు. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ಈ ದೇಶದ ಬೆನ್ನೆಲುಬು ಎಂಬುದಾಗಿ ತಿಳಿಸಿದರು. ಹಾಗೂ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯಲ್ಲಿ ಎಲ್ಲ ಸದಸ್ಯರು ಬಹಳ ಜವಾಬ್ದಾರಿ ವಹಿಸಿ ಯಶಸ್ವಿ ಮಾಡಬೇಕಾಗಿ ಹೇಳಿದರು. ನಮ್ಮ ಜೀವನದಲ್ಲಿ ಬಡತನ ಕಿತ್ತು ಹಾಕಿ ಎಲ್ಲರೂ ಸರಿಸಮಾನರಾಗಿ ಬದುಕಲು ದಾರಿ ತೋರಿಸಿದ ನಮ್ಮ ಕಾಂಗ್ರೆಸ್ ಪಕ್ಷ ಎಂಬುದಾಗಿ ಎಲ್ಲ ಜನಸಾಮಾನ್ಯರಿಗೆ ತಿಳುವಳಿಕೆ ನೀಡಿದರು. ರಮೇಶ್ ಕುಮಾರ್ ಒಬ್ಬ ವ್ಯಕ್ತಿ ಅಲ್ಲ, ಅವರು ಒಬ್ಬ ಶಕ್ತಿ ಅಂದರೆ ತಪ್ಪಾಗಲಾರದು. ವಿಧಾನಸಭಾ 223 ಕ್ಷೇತ್ರಗಳಲ್ಲಿ ಮಾದರಿ ಕ್ಷೇತ್ರ ಎಂದರೆ ಅದು ಶ್ರೀನಿವಾಸಪುರ ಕ್ಷೇತ್ರ ಎಂದು ಅನಿಲ್ ಕುಮಾರ್ ಅವರು ತಿಳಿಸಿದರು. ರಮೇಶ್ ಕುಮಾರ್ ಹೋರಾಟದಲ್ಲಿ ಒಂದು ಪ್ರತಿಬಿಂಬ ಇದೆ. ಕೆಸಿ ವ್ಯಾಲಿ ನೀರ್ ವಿಚಾರ ಮತ್ತು ಜಿಲ್ಲೆಯ ಜನಸಾಮಾನ್ಯರಿಗೂ ಹಾಗೂ ಎಲ್ಲ ವರ್ಗದ ಜನಾಂಗದವರಿಗೂ ಈ ಸಾರಿ ಗೆಲ್ಲಿಸಲು ನಮ್ಮೆಲ್ಲ ಜವಾಬ್ದಾರಿ ಎಂದು ಎಂಎಲ್ಸಿ ಅನಿಲ್ ಕುಮಾರ್ ಅವರು ತಿಳುವಳಿಕೆ ನೀಡಿದರು.
ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರು ಹೋಗಿ ಅವರೇ ಶ್ರೀನಿವಾಸ್ ಅವರಿಗೆ ಬರಮಾಡ್ಕೊಳ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ಇಲ್ಲೇನಾದ್ರೂ ಕೂಡ ಸ್ವಲ್ಪ ಹೆಚ್ಚಿನ ತಪ್ಪಿ ಕೂಡ ಜೆಡಿಎಸ್ ಒಂದು ಜಾತ್ಯತೀತ ಪಕ್ಷ ಅಂತ ಹೇಳಿ ಏನಾದ್ರು ಅವಕಾಶ ಸಿಕ್ಕಿದ್ರೆ ಮತ್ತೆ ಅವರೊಂದಿಗೆ ಓಟ್ ಹಾಕೋದು ಬಿಜೆಪಿಗೆ. ಬಿಜೆಪಿಗೆ ಬಹುಮತದ ಕೊರತೆ ಬಂದ್ರೆ ಇವರು ಮೊದಲೋಗಿ ಬಿಜೆಪಿಯ ಪಂಕ್ತಿಯಲ್ಲಿ ನಿಂತ್ಕೊಂಡು ಬಿಜೆಪಿಗೆ ಕೈ ಎತ್ತಾರೆ. ಅದಕ್ಕೆ ಉದಾಹರಣೆ ಕೂಡ 2004ರಲ್ಲಿ ಕಾಂಗ್ರೆಸ್ ಇದ್ದಂತ ವೆಂಕಟೇಶ್ವರ ರೆಡ್ಡಿ ಅವರು ಟಿಕೆಟ್ ಸಿಗದೇ ಇದ್ದಾಗ ನಿಜವಾದ ಕಾಂಗ್ರೆಸ್ಸಿಗರಾಗಿದ್ರೆ ಅವರು ನಿಜವಾದ ಕಾಂಗ್ರೆಸ್ ಬಗ್ಗೆ ಪ್ರೀತಿ ವಿಶ್ವಾಸ ಇದ್ರೆ ಜಾತ್ಯತೀತ ಬಗ್ಗೆ ಅವ್ರಿಗೆ ವಿಶ್ವಾಸ ಇದ್ದಿದ್ರೆ ಅವರು ಕಾಂಗ್ರೆಸ್ ನಲ್ಲಿ ಉಳ್ಕೋಬೇಕಿತ್ತು ಅಥವಾ ಅವತ್ತು ಯಾವ್ದಾದ್ರು ಜಾತ್ಯತೀತ ಪಕ್ಷದಲ್ಲಿ ಸ್ಪರ್ಧೆ ಮಾಡಬೇಕಿತ್ತು. ಅವತ್ತು ಅವರು ಹೋಗಿದ್ದು ಬಿಜೆಪಿಗೆ. ಇದನ್ನೆಲ್ಲ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತೇನು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಜನತಾದಳದ ನಾಯಕರಿದ್ದಾರೆ ಅಥವಾ ಜೆಡಿಎಸ್ ನ ಜಿಲ್ಲಾಧ್ಯಕ್ಷರಿದ್ದಾರೆ, ಜೆಡಿಎಸ್ ನ ಭವಿಷ್ಯ ಮುಂದಿನ ಚುನಾವಣೆ ಅಭ್ಯರ್ಥಿ ಇದ್ದಾರೆ, ಜೆಡಿಎಸ್ ನ ಮುಖವಾಡ ಹೊತ್ತಿಗೆ ಕೊಟ್ಕೊಂಡಿರ್ತಕ್ಕಂಥ ಬಿಜೆಪಿ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಿರಿಯರು ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಸಾಹೇಬ್, ಮತ್ತೊಬ್ಬ ಹಿರಿಯರು ಮಾಜಿ ಸಚಿವರು, ನಾವು ಸಿಲ್ವರ್ ಜೂಬ್ಲಿ 50ನೇ ವರ್ಷಕ್ಕೆ ಗೋಲ್ಡನ್ ಜೂಬ್ಲಿ, 75ನೇ ವರ್ಷಕ್ಕೆ ಪ್ಲಾಟಿನಂ ಜೂಬ್ಲಿ, ಅಂದ್ರೆ ಅಮೃತ ಮಹೋತ್ಸವ, ಬೆಳ್ಳಿ ಮಹೋತ್ಸವ, ಸುವರ್ಣ ಮಹೋತ್ಸವ, ಅಮೃತ ಮಹೋತ್ಸವ, ಮುಂದಕ್ಕೆ ಶತಮಾನೋತ್ಸವ. ಬಹುಶಃ ಈ ಒಂದು 75ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಕೂಡ ಭಾಗಿಯಾಗಬೇಕಂತ ಕೂಡ ಇದೊಂದು ಹೆಮ್ಮೆಯ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಧೈರ್ಯಶಾಲಿ ರಾಜಕಾರಣಿ ರಮೇಶ್ ಕುಮಾರ್ ಅಂತವರು ಮಾರ್ಗದರ್ಶನ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅವಶ್ಯಕತೆ ಇದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹಮದ್ ರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಆರ್ ರಮೇಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್, ನಜೀರ್ ಅಹಮದ್, ಬೆಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಜಯ್ ರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮ್ಯಾಕಲ್ ನಾರಾಯಣ ಸ್ವಾಮಿ, ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷರಾದ ಅಶೋಕ್, ಕೆಕೆ ಮಂಜುನಾಥ್ ರೆಡ್ಡಿ, ಅಯ್ಯಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ವೆಂಕಟ ರೆಡ್ಡಿ, ಪುರಸಭೆ ಅಧ್ಯಕ್ಷರಾದ ಲಲಿತಾ ಶ್ರೀನಿವಾಸನ್, ಗುತ್ತಿಗೆದಾರರಾದ ಮಂಜುನಾಥ್ ರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಶ್ರೀನಿವಾಸ್, ಬೋರ್ವೆಲ್ ಕೃಷ್ಣಾರೆಡ್ಡಿ, ಕೊಂಡಸಂದ್ರ ಶಿವರೆಡ್ಡಿ, ಇಂಜಿನಿಯರ್ ನಂಬಿಹಳ್ಳಿ, ಸನತ್ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಅಧ್ಯಕ್ಷರು, ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ನಾವಿಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದವರು 13ನೇ ತಾರೀಕು ಬೆಳಗ್ಗೆ ಇಲ್ಲಿ ಕ್ರಾಸಲ್ಲಿ ಸೇರಿ ಇಲ್ಲೆಲ್ಲ ಮಾತಾಡ್ತೀವಿ. ಇಲ್ಲೆಲ್ಲ ಪಾದಯಾತ್ರೆ ಟೌನ್ನಲ್ಲಿ ಮೆರವಣಿಗೆ ಮಾಡಿ ಯಾರೆಲ್ಲ ಹುತಾತ್ಮರು ದೇಶಕಂಡರು ನೆನಪು ಮಾಡ್ತಾರೆ, ಸಾರ್ವಜನಿಕ ಸಭೆ ಮಾಡಿ 15ನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಕಾರ್ಯಕ್ರಮ ಇತ್ತು. ನಾವೆಲ್ಲ ಇಲ್ಲಿ 2,500 ಜನ ಬಸ್ಸುಗಳ ಮುಖಾಂತರ ಬ್ಯಾಂಗ್ಳೂರಿಗೆ ಹೋಗಿ ಬ್ಯಾಂಗ್ಳೂರಲ್ಲಿ ಕಾರ್ಯಕ್ರಮ ಪಂಚಾಯತಿ ಮುಖಾಂತರ ಎಲ್ಲ ಬಸ್ಸು. ಹೌದು, ಪಂಚಾಯತಿ ಮುಖೇನ ನಾವು ಮಾಡ್ಬೋದು, ಪಂಚಾಯತಿಗಳೇನು ಮಾಡಲ್ಲ. ಪಂಚಾಯತಿ ವ್ಯವಸ್ಥೆಯನ್ನು ಇಟ್ಕೊಂಡು ಪ್ರತಿ ಪಂಚಾಯತಿಯಿಂದ ನಮ್ಮ ಮುಖಂಡರು ಸೇರಿಕೊಂಡು ಬಸ್